ನಮಸ್ಕಾರ ವೀಕ್ಷಕರೇ, ಉಪಚುನಾವಣೆಯ ಫಲಿತಾಂಶಕ್ಕಾಗಿ ಈಗ ರಾಜ್ಯದ ಜನ ಎದುರು ನೋಡ್ತಿದ್ದಾರೆ. ಫಲಿತಾಂಶಕ್ಕೆ ಒಂದೊಂದು ದಿನ ಹತ್ತಿರವಾಗ್ತಿದ್ದ ಹಾಗೆ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾಜಕೀಯ ನಾಯಕರಿಂದ ಹಿಡಿದು ರಾಜ್ಯದ ಜನಸಾಮಾನ್ಯರು ಸಹ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಅದರಲ್ಲೂ ಚನ್ನಪಟ್ಟಣದ ಕುತೂಹಲ ನಿಮಗೆ ಈಗಾಗಲೇ ಗೊತ್ತಿದೆ. ನಾವು ಸರ್ವೆಗಳನ್ನು ನೋಡಿದ್ದೇವೆ. ಚುನಾವಣೆಯ ಬೆನ್ನಲ್ಲೇ ನಡೆದಂತಹ ಬೂತ್ ಮಟ್ಟದ ಸರ್ವೆ ಹೊರಬಿತ್ತು. ಜೊತೆಗೆ ಚುನಾವಣೆಗೂ ಮೊದಲು ಹಾಗೆ ನಂತರ ಕಾಂಗ್ರೆಸ್ ಹಾಗೆ NDA ಮೈತ್ರಿಕೂಟ ತಮ್ಮದೇ ಆದಂತಹ ಆಂತರಿಕ ಸಮೀಕ್ಷೆಯನ್ನು ನಡೆಸಿತು. ಇದಲ್ಲದೆ ಬೆಟ್ಟಿಂಗ್ ಸಹ ಭಾರೀ ಜೋರಾಗಿ ನಡೀತಾ ಇದೆ. ಈ ಬೆಟ್ಟಿಂಗ್ ಆಧಾರದ ಮೇಲೂ ಯಾರು ಗೆಲ್ಲಬಹುದು ಅನ್ನೋದನ್ನು ಊಹೆ ಮಾಡಲಾಗುತ್ತೆ. ಅದು ಬೆಟ್ಟಿಂಗ್ ಬಜಾರ್ನ ಲೆಕ್ಕಾಚಾರ. ಇನ್ನು ಅಭ್ಯರ್ಥಿಗಳ ಹೇಳಿಕೆಯನ್ನು ಸಹ ನೀವು ಗಮನಿಸಿದ್ದೀರಿ. ಅದರಲ್ಲೂ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ನೀಡಿದಂತಹ ಹೇಳಿಕೆಗಳು ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಇದೀಗ ಈ ಉಪಚುನಾವಣೆಯ ಗುಪ್ತಚರ ವರದಿ ಭಾರೀ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಸದ್ಯ ಈ ಒಂದು ವರದಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಎರಡೂ ಪಕ್ಷಗಳು ತಮ್ಮದೇ ಆದಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಆದರೆ ಗುಪ್ತಚರ ವರದಿ ನೋಡಿ ರಾಜಕೀಯ ನಾಯಕರು ಶಾಕ್ ಆಗಿದ್ದಾರೆ. ಹಾಗಾದರೆ ಈ ಗುಪ್ತಚರ ವರದಿಯಲ್ಲಿ ಬಂದಂತಹ ಉಪಚುನಾವಣೆಯ ಫಲಿತಾಂಶದ ಲೆಕ್ಕಾಚಾರ ಏನು? ಪ್ರಮುಖವಾಗಿ ಚನ್ನಪಟ್ಟಣದ ಗೆಲುವು ಯಾರಿಗೆ? ಶಿಗ್ಗಾವಿ ಸಂಡೂರಿನ ಕಥೆ ಏನು? ಭಾರೀ ಕುತೂಹಲ ಕೆರಳಿಸಿರುವ ಈ 3 ಕ್ಷೇತ್ರದಲ್ಲಿ ಶಾಸಕ ಪಟ್ಟ ಯಾರಿಗೆ ಒಲಿದು ಬರುತ್ತೆ? ಯಾವ ಪಕ್ಷದ ಪಾಲಾಗುತ್ತೆ? ಏನು ಹೇಳುತ್ತೆ ಈ ಗುಪ್ತಚರ ವರದಿಯ ಲೆಕ್ಕಾಚಾರ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಸದ್ಯ 2-3 ಸರ್ವೆಗಳು ಉಪಚುನಾವಣೆ ವಿಚಾರದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸರ್ವೆಗಳ ವಿಚಾರದಲ್ಲಿ ಭಾರೀ ಚರ್ಚೆ ಆಗ್ತಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಜಮೀರ್ ಅವರು ಕಡೆ ಕ್ಷಣದಲ್ಲಿ ಮಾಡ್ಕೊಂಡಂತಹ ಎಡವಟ್ಟಿನ ಬಗ್ಗೆ, ಜೊತೆಗೆ ವಕ್ಫ್ ವಿವಾದದ ಬಗ್ಗೆ. ಯಾಕಂದರೆ ಅದು ಉಪಚುನಾವಣೆ ಸಂದರ್ಭದಲ್ಲಿ ಭುಗಿಲೆದ್ದಿರುವಂಥದ್ದು. ನಾವೆಷ್ಟೇ ಲೆಕ್ಕಾಚಾರವನ್ನು ಹಾಕಿದ್ರೂ ಮತದಾರರ ಮನಸ್ಸಲ್ಲಿ ಇರುವಂಥದ್ದೇ ಆಗೋದು. ಅದರಲ್ಲೂ ಪ್ರಮುಖವಾಗಿ ರೈತರ ವಿಚಾರ ಇದು. ರೈತರೇ ಮೂಲ ಮತದಾರರು. ಇಡೀ ಚುನಾವಣೆಯ ಚಿತ್ರಣವನ್ನೇ ಬದಲಿಸುವಂತಹ ತಾಕತ್ತು ಅವರಿಗಿದೆ. ಆ ಒಂದು ದೃಷ್ಟಿಕೋನದಲ್ಲೂ ಹಲವು ಸಮೀಕ್ಷೆಗಳ ವರದಿಗಳು ಬಂದಿದೆ. ಅದರಲ್ಲಿ ಜಮೀರ್ ಅವರ ಹೇಳಿಕೆನೇ ಕಾಂಗ್ರೆಸ್ಗೆ ಮುಳ್ಳಾಗುತ್ತೆ. ಅದರಲ್ಲೂ ಚನ್ನಪಟ್ಟಣದಲ್ಲಿ ಇದೇ ಕಾಂಗ್ರೆಸ್ ಟೆನ್ಷನ್ಗೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಜಮೀರ್ ಅವರ ವಿರುದ್ಧವಾಗಿ ಕೇವಲ ವಿಪಕ್ಷ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ನಲ್ಲೇ ಕೆಂಡ ಕಾರ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಇರುವ ವಿರುದ್ಧ ಬಣ್ಣದವರು ಕೂಡಲೇ ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಲೇಬೇಕು, ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಶಿಸ್ತು ಕ್ರಮ ಸಮಿತಿ ಈ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಅನ್ನೋ ಸುಳಿವನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಇನ್ನು ಯೋಗೇಶ್ವರ್ ಅವರು ಸಹ ಚುನಾವಣೆಯ ಬೆನ್ನಲ್ಲೇ ಒಂದು ರೀತಿಯ ಬೇಸರವನ್ನು ಹೊರಹಾಕಿದ್ರು. ಹೀಗಾಗಿ ಇಲ್ಲಿ ಜಮೀರ್ ಅವರ ಭವಿಷ್ಯವು ಸಹ ಈ ಒಂದು ಉಪಚುನಾವಣೆಯ ಫಲಿತಾಂಶದ ಮೇಲೆ ಅಥವಾ ಚನ್ನಪಟ್ಟಣದ ಫಲಿತಾಂಶದ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸೋತಿದ್ದೇ ಆದಲ್ಲಿ ಆಗ ಎಲ್ಲರ ಕಣ್ಣು, ಎಲ್ಲರ ಕೋಪ ಜಮೀರ್ ಅವರ ಕಡೆಗೆ ತಿರುಗುತ್ತೆ. ಈಗಾಗಲೇ ಶಿಸ್ತು ಕ್ರಮ ಆಗುವ ಮುನ್ಸೂಚನೆ ಇರೋದ್ರಿಂದ ಸಚಿವರ ತಲೆದಂಡ ಆದರೂ ಅಚ್ಚರಿ ಇಲ್ಲ. ಇದನ್ನು ಹೊರತುಪಡಿಸಿ ನೋಡಿದ್ರೆ ಈ ಒಂದು ಫಲಿತಾಂಶ 3 ಪಕ್ಷಗಳಿಗೂ ತಮ್ಮ ಒಂದು ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಕಾಂಗ್ರೆಸ್ ಹಾಗೆ ಮೈತ್ರಿಕೂಟದ ನಡುವೆ ಯಾವ ರೀತಿಯಾಗಿ ಫಲಿತಾಂಶ ಬರಬಹುದು ಅನ್ನೋದೇ ಈಗ ಕುತೂಹಲ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ಇಲ್ಲಿ 3ಕ್ಕೆ 3 ಗೆಲ್ಲುತ್ತಾ ಅಥವಾ 3ಕ್ಕೆ 3 ಮೈತ್ರಿಕೂಟದ ಪಾಲಾಗುತ್ತಾ, ಇಲ್ಲ 2-1ರಲ್ಲಿ ಫಲಿತಾಂಶ ಹೊರಬೀಳುತ್ತಾ? ವೀಕ್ಷಕರು, ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಅಂದರೆ, ಒಂದು ವೇಳೆ ಕಾಂಗ್ರೆಸ್ 3ಕ್ಕೆ 3 ಗೆದ್ದರೆ ಅಥವಾ 2ರಲ್ಲಿ ಗೆದ್ದರೆ ಆಗ ಪ್ರಮುಖ ವಿಚಾರ ಮುನ್ನೆಲೆಗೆ ಬರೋದು ಅಂದರೆ ಅದು ಸರ್ಕಾರ ಗ್ಯಾರಂಟಿ ವಿಚಾರದಲ್ಲಿ ಯಶಸ್ವಿಯಾಗಿದೆ ಅಂತ. ಅದು ಪಕ್ಷಕ್ಕೆ, ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತಹ ವಿಚಾರ. ಇನ್ನು ಸಿದ್ದರಾಮಯ್ಯ ಅವರಿಗೂ ಸಹ ಇದರಿಂದ ಒಂದು ಬಹಳ ದೊಡ್ಡ ಉಪಯೋಗ ಇದೆ. ಮೂಡ ಹಗರಣದಿಂದ ರಾಜ್ಯದಲ್ಲಿ ಅಂತಹ ಹಿನ್ನಡೆ ಆಗಿಲ್ಲ. ಏನೇ ಆದರೂ, ಎಂತಹ ದೊಡ್ಡ ಆರೋಪ ಬಂದರೂ CM ತಮ್ಮ ವರ್ಚಸ್ಸನ್ನು ಕಾಪಾಡಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅದೇ ಒಂದು ವೇಳೆ 3ಕ್ಕೆ 3 ಮೈತ್ರಿಕೂಟ ಗೆದ್ದಿದ್ದೇ ಆದಲ್ಲಿ, ಅಂದರೆ ಶಿಗ್ಗಾವಿ ಸಂಡೂರಲ್ಲಿ BJP, ಚನ್ನಪಟ್ಟಣದಲ್ಲಿ JDS, ಈ ರೀತಿಯಾಗಿ ಫಲಿತಾಂಶ ಬಂದರೆ ಅದು ಕೇವಲ ಈ ಉಪಚುನಾವಣೆ ನಡೀತಿರುವಂತಹ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ವಿಪಕ್ಷಗಳು ಮೇಲುಗೈಯನ್ನು ಸಾಧಿಸ್ತಾ ಇದೆ ಅಥವಾ ಪ್ರಾಬಲ್ಯವನ್ನು ಸಾಧಿಸ್ತಿದೆ ಅನ್ನೋದನ್ನು ಸೂಚ್ಯವಾಗಿ ಹೇಳುತ್ತೆ. ವೀಕ್ಷಕರೇ, ಇಲ್ಲಿ BJPಗೆ ನೇರ ಲಾಭ ಇಲ್ಲದೇ ಇದ್ದರೂ ಪರೋಕ್ಷ ಲಾಭ ಸಾಕಷ್ಟಿದೆ. ಇದರಿಂದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇರೋದು ಸ್ಪಷ್ಟ ಆಗುತ್ತೆ. ಆಗ ಮುಂದಿನ ಚುನಾವಣೆಗಳಿಗೆ ತಮ್ಮ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಸುಲಭ ಆಗುತ್ತೆ. ವಿಪಕ್ಷಗಳು ಆಗ ಗ್ಯಾರಂಟಿ ಯೋಜನೆಗಳನ್ನು ಮತ್ತಷ್ಟು ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆದಂತಹ ಅಂದರೆ ಏನು ಹಗರಣಗಳ ಆರೋಪ ಕೇಳಿಬಂದಿದೆ, ಜೊತೆಗೆ ವಕ್ಫ್ ವಿವಾದ ಇರಬಹುದು, ಮೂಡಾ ವಿಚಾರ ಇರಬಹುದು, ಇವುಗಳನ್ನು ವರ್ಷಗಟ್ಟಲೆ ಜೀವಂತ ಇರಿಸುವಂತಹ ಪ್ರಯತ್ನವನ್ನು ವಿಪಕ್ಷಗಳು ಮಾಡುತ್ತೆ.
ಅದಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಹಲವು ವಿಚಾರದಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಆ ರೀತಿಯ ಫಲಿತಾಂಶ ಬಂದಿದ್ದೇ ಆದಲ್ಲಿ, ಆ ರೀತಿಯ ಸನ್ನಿವೇಶ ಎದುರಾಗಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸುತ್ತೆ. ರಾಜ್ಯ ರಾಜಕೀಯದಲ್ಲಿ ಹಲವು ಪ್ರಮುಖ ಬೆಳವಣಿಗೆಗಳು ಆಗೋದು ಖಚಿತ. ಆಗ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರದ ಮೇಜರ್ ಸರ್ಜರಿಗೆ ಮುಂದಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರದ ಸಚಿವ ಸಂಪುಟ ಪರಿಷ್ಕರಣೆ, ಹಾಗೆ ಸಚಿವರ ವಿರುದ್ಧ ಶಿಸ್ತು ಕ್ರಮ, ಇವೆಲ್ಲವೂ ಆಗುವಂತಹ ಸಾಧ್ಯತೆ ಇದೆ. ಅಷ್ಟು ಮಾತ್ರ ಅಲ್ಲದೆ ಇನ್ನು ಮೂಢ ಹಗರಣದ ವಿಚಾರದಲ್ಲೂ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಹ ಇದು ಹೈಕಮಾಂಡ್ಗೆ ಸುಲಭದ ದಾರಿಯನ್ನು ಮಾಡಿಕೊಡಬಹುದು. ಇನ್ನು ವೀಕ್ಷಕರೇ, JDS ಏನಾದರೂ ಚನ್ನಪಟ್ಟಣದಲ್ಲಿ ಗೆದ್ರೆ ಅಭ್ಯರ್ಥಿ ಹಾಗೆ ಪಕ್ಷದ ಭವಿಷ್ಯ ಇಲ್ಲಿ ನಿರ್ಧಾರ ಆಗುತ್ತೆ. ಒಂದು ಕಡೆ ಮೈತ್ರಿಕೂಟದಲ್ಲಿ JDS ಬಲ ಹೆಚ್ಚುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣಾ ರಾಜಕೀಯ ದೃಷ್ಟಿಯಿಂದ ಒಂದು ಭದ್ರ ಬುನಾದಿಯನ್ನು ಹಾಕೊಳ್ತಾರೆ. ಅದು ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಅಂತರದಲ್ಲಿ ನಿಖಿಲ್ ಅವರು ಗೆಲ್ತಾರೆ ಇಲ್ಲಿ ಅನ್ನೋದು ಬಹಳ ಮುಖ್ಯ. ನಿಖಿಲ್ ಅವರು ಅಲ್ಲಿ ಗೆದ್ದಿದ್ದೇ ಆದಲ್ಲಿ ಚನ್ನಪಟ್ಟಣಕ್ಕೆ ಅವರು ಫಿಕ್ಸ್ ಆಗ್ತಾರೆ. ಮುಂದಿನ ದಿನಗಳಲ್ಲೂ ಇಲ್ಲಿಂದನೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೊಟ್ಟ ಮಾತಿನಂತೆ NDA ವರಿಷ್ಠರ ಮನಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ. ಮುಂದಿನ ದಿನಗಳಲ್ಲೂ ಕುಮಾರಸ್ವಾಮಿ ಅವರ ವರ್ಚಸ್ಸು ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಅವರ ಪ್ರಭಾವ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಇನ್ನು ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಾದ್ರೆ NDA 3ರಲ್ಲೂ ಸೋತಿದ್ದೇ ಆದಲ್ಲಿ ಬಿಜೆಪಿಗೆ ಅದು ದೊಡ್ಡ ಹೊಡೆತ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಮತದಾರರು ದೂರ ಇಟ್ಟಂತಾಗುತ್ತೆ. ಯಾಕಂದ್ರೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ. ಮತ್ತೊಂದು ಕಡೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡುವಂತಹ ಸನ್ನಿವೇಶ ಎದುರಾಗುತ್ತೆ. ಈಗಾಗಲೇ ಬಿಜೆಪಿಯಲ್ಲಿ ಏನು ಬಣ ಸೃಷ್ಟಿಯಾಗಿದೆ, ಚುನಾವಣೆ ವಿಚಾರದಲ್ಲಿ ಮಾತ್ರ ಅಲ್ಲ, ಪಕ್ಷ ಹಾಗೆ ಪಕ್ಷದ ಸಂಘಟನೆ ವಿಚಾರದಲ್ಲೂ ಮೂಲಭೂತವಾಗಿ ಯೋಚಿಸಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ವಿಪಕ್ಷಗಳು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ಆರೋಪಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದು ಹೆಚ್ಚು ಪರಿಣಾಮಕಾರಿಯಾಗಿರೋದಿಲ್ಲ. ಬಿಜೆಪಿ JDSನವರು ಏನೇ ಆರೋಪವನ್ನು ಮಾಡಿದ್ರು ಕಾಂಗ್ರೆಸ್ ಆಗ ಏನು ಹೇಳುತ್ತೆ, ಉಪಚುನಾವಣೆಯಲ್ಲೇ ನಿಮಗೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಇನ್ನೇನು ನೀವು ಆರೋಪ ಮಾಡೋದು ಅಂತ ವಿಪಕ್ಷದ ಮಾತಿಗೆ ಯಾವುದೇ ಬೆಲೆ ಇರೋದಿಲ್ಲ. ಇದಿಷ್ಟು ಫಲಿತಾಂಶದ ಮುಂದಿನ ಪರಿಣಾಮಗಳಾದರೆ, ಈಗ ಸರ್ವೆಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಕಾಂಗ್ರೆಸ್ ತನ್ನದೇ ಆದಂತಹ ಆಂತರಿಕ ಸಮೀಕ್ಷೆಯನ್ನು ನಡೆಸಿದೆ. ಈ ಸಮೀಕ್ಷೆಯ ವರದಿಯಿಂದ ಕಾಂಗ್ರೆಸ್ ನಾಯಕರು ಫುಲ್ ಖುಷಿಯಾಗಿದ್ರು. ಆದರೆ ಗುಪ್ತಚರ ವರದಿ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಏನು ಹೇಳಿತ್ತು, ಸಂಡೂರಲ್ಲಿ ಅಹಿಂದ ಮತಗಳನ್ನು ಸೆಳೆಯೋದರಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ, ಅವರ ನಿರಂತರ ಶ್ರಮ ಫಲ ಕೊಟ್ಟಿದೆ, ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಅವರ ಉಸ್ತುವಾರಿಯಲ್ಲಿ ಮತದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ, ಹೀಗಾಗಿ ಸಂಡೂರಲ್ಲಿ ಗೆಲುವು ಫಿಕ್ಸ್ ಅಂತ ಕಾಂಗ್ರೆಸ್ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಇನ್ನು ಶಿಗ್ಗಾವಿಯಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಜಮಾವಣೆ ಮಾಡಿಸಿ ಉಪಚುನಾವಣೆಯ ಪ್ರಚಾರದ ಅಷ್ಟೂ ದಿನಗಳ ಕಾಲ ತಮ್ಮ ಅಭ್ಯರ್ಥಿ ಪಠಾಣವರನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಶ್ರಮ ವಹಿಸಿದ್ರು. ಇಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಾ ಬಂದಿರುವಂಥದ್ದು. ಈ ಬಾರಿ ಹಲವು ಚುನಾವಣೆಗಳ ಬಳಿಕ ಮುಸ್ಲಿಂ ಅಭ್ಯರ್ಥಿ ಪಠಾಣವರನ್ನ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಇನ್ನು ಪಠಾಣ್ ಜಮೀರ್ ಅವರ ಆಪ್ತ ಜಮೀರ್ ಅವರು ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡಿ ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ ಸಫಲರಾಗಿದ್ದಾರೆ ಅಂತ ಕಾಂಗ್ರೆಸ್ ಆಂತರಿಕ ವರದಿ ಹೇಳ್ತಾ ಇದೆ. ಹೀಗಾಗಿ ಮುಸ್ಲಿಂ ಅಭ್ಯರ್ಥಿಯ ಮೂಲಕವಾಗಿ ಈ ಬಾರಿ ಬೊಮ್ಮಾಯಿ ಅವರಿಂದ ಕ್ಷೇತ್ರವನ್ನು ವಶಪಡಿಸ್ಕೊಳ್ತೀವಿ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇನ್ನು ವೀಕ್ಷಕರೇ, ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ಗೆ ಗೆಲುವು ಅನ್ನೋದು ಪಕ್ಷದ ಆಂತರಿಕ ವರದಿ ಹೇಳ್ತಾ ಇದೆ. ಆದರೆ ಗುಪ್ತಚರ ವರದಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಏನು ಬಹುದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಾ ಇದೆ 3ಕ್ಕೆ 3 ಕ್ಷೇತ್ರ ಅಂತ, ಅದಕ್ಕೆ ಈ ಗುಪ್ತಚರ ವರದಿ ಆಘಾತ ನೀಡಿರುವಂಥದ್ದು. ಸಂಡೂರಲ್ಲಿ ಮಾತ್ರ ಕಾಂಗ್ರೆಸ್, ಆದರೆ ಶಿಗ್ಗಾವಿಯಲ್ಲಿ ಬಿಜೆಪಿ ಫಿಕ್ಸ್, ಚನ್ನಪಟ್ಟಣದಲ್ಲಿ JDS ಗೆಲುವಾಗುತ್ತೆ ಅನ್ನುವ ಲೆಕ್ಕಾಚಾರವನ್ನು ಗುಪ್ತಚರ ವರದಿ ಮುಂದಿಡ್ತಾ ಇದೆ. ಈ ಒಂದು ವರದಿ ಈಗಾಗಲೇ ಸರ್ಕಾರದ ಕೈ ಸೇರಿದೆ, ಬೇರೆ ಬೇರೆ ಮೂಲಗಳಿಂದ ಅದು ಹೊರಬರುತ್ತೆ. ಅದೇ ರೀತಿಯಾಗಿ ಈಗ ಮಾಧ್ಯಮಗಳಲ್ಲೂ ಇದು ಸದ್ದು ಮಾಡ್ತಾ ಇದೆ. ಇನ್ನು ವೀಕ್ಷಕರೇ, JDS ಹಾಗೆ ಬಿಜೆಪಿ ದೋಸ್ತಿಗಳು ಸಹ ತಮ್ಮದೇ ಆದಂತಹ ಸಮೀಕ್ಷೆಯ ವರದಿಯನ್ನು ತರಿಸ್ಕೊಂಡಿದ್ದಾರೆ. ಇವರ ಅಂಕಿಅಂಶ ಏನು ಹೇಳುತ್ತೆ, ಇದು ಗುಪ್ತಚರ ವರದಿಗೆ ಹತ್ತಿರದಲ್ಲಿದೆ. ಸಂಡೂರಲ್ಲಿ ಬಿಜೆಪಿ ಕಷ್ಟ ಆಗುತ್ತೆ, ಅಲ್ಲಿ ಯಡಿಯೂರಪ್ಪ ಅವರು ಅವರ ಮಕ್ಕಳು ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಈ ಉಪಚುನಾವಣೆಗಾಗಿ ಒಂದಾಗಿದ್ದರು, ಆದರೆ ಅದು ಫಲ ಕೊಟ್ಟಿಲ್ಲ. ಅಭ್ಯರ್ಥಿಯ ವರ್ಚಸ್ಸು ಸಹ ಅಷ್ಟಕ್ಕಷ್ಟೇ. ಕಾಂಗ್ರೆಸ್ ಕಡೆಯಲ್ಲಿ ಕುಟುಂಬ ರಾಜಕಾರಣದ ಮಾತುಗಳು ಇದ್ರೂ ಸಹ ಇಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಗೆಲುವು ಸಾಧಿಸ್ತಾರೆ. ಇನ್ನು ಶಿಗ್ಗಾವಿಯಲ್ಲಿ ಬಿಜೆಪಿ ಗೆಲುವು ಖಚಿತ. ಭರತ್ ಬೊಮ್ಮಾಯಿ ಅವರು ಇಲ್ಲಿ ಗೆಲುವನ್ನು ತಮ್ಮದಾಗಿಸ್ಕೊಳ್ತಾರೆ. ಆ ಮೂಲಕ ಬಿಜೆಪಿ ಕ್ಷೇತ್ರವನ್ನು ಉಳಿಸಿಕೊಳ್ಳುತ್ತೆ.
ಇನ್ನು ಚನ್ನಪಟ್ಟಣ JDS ತೆಕ್ಕೆಗೆ ಹೋಗುತ್ತೆ. ಇದು BJP JDSನ ಆಂತರಿಕ ಸಮೀಕ್ಷೆಯಲ್ಲಿ ಬಂದಿರುವ ಲೆಕ್ಕಾಚಾರ. ಈ ಲೆಕ್ಕಾಚಾರಗಳನ್ನು ನಾವು ಗಮನಿಸಿದ್ರೆ ಇಲ್ಲಿ JDS BJPಯ ಅಂದರೆ ದೋಸ್ತಿಗಳ ಆಂತರಿಕ ಸಮೀಕ್ಷೆ ಹಾಗೆ ಗುಪ್ತಚರ ವರದಿ ಈ ಎರಡರ ಅಂಕಿಅಂಶ ಒಂದೇ ರೀತಿ ಇದೆ. ಆದರೆ ಕಾಂಗ್ರೆಸ್ನ ರಿಪೋರ್ಟ್ ಮಾತ್ರ ಭಿನ್ನವಾಗಿರುವಂಥದ್ದು. ಈ ವರದಿಗಳು ಈಗ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿ ಮಾಡಿದೆ. ಚನ್ನಪಟ್ಟಣದಲ್ಲಿ 50-50 ಇದೆ ಅನ್ನುವ ಅರ್ಥದಲ್ಲಿ ಯೋಗೇಶ್ವರ್ ಅವರು ಹೇಳಿದ್ರು. ಆದರೆ DK ಬ್ರದರ್ಸ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಟಫ್ ಫೈಟ್ ಇದ್ರೂ ಸ್ವಲ್ಪ ಅಂತರದಲ್ಲಾದರೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸ ಅವರದ್ದು. ಆದರೆ ಗುಪ್ತಚರ ವರದಿ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ಗೆ ಆಘಾತ, ನಿರಾಸೆ ಎಲ್ಲವೂ ಒಟ್ಟೊಟ್ಟಿಗೆ ಆಗಿದೆ. ಫಲಿತಾಂಶನೂ ಇದೇ ರೀತಿ ಬಂದರೆ ಆಗ ಹೈಕಮಾಂಡ್ಗೆ ಏನು ಉತ್ತರ ಕೊಡೋದು, ಹೇಗೆ ಫೇಸ್ ಮಾಡೋದು, ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇರುವಂತಹ ಟೆನ್ಷನ್. ಇನ್ನು ಮತ್ತೊಂದು ಕಡೆ ಬೆಟ್ಟಿಂಗ್ ದುನಿಯಾದಲ್ಲಿ ಏನು ಓಡ್ತಾ ಇದೆ, ಅಲ್ಲಿಯೂ ಸಹ ಏನು ಗುಪ್ತಚರ ವರದಿ ಬಂದಿದೆ ಅದಕ್ಕೆ ಬಹುತೇಕ ಹತ್ತಿರದಲ್ಲಿದೆ. ಸಂಡೂರಲ್ಲಿ ಅನ್ನಪೂರ್ಣ ಅವರ ಮೇಲೆ 70% ಒಲವಿದ್ರೆ BJP ಅಭ್ಯರ್ಥಿಯ ಕಡೆಗೆ 30% ಒಲವಿದೆ. ಇನ್ನು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಅನ್ನೋರು 60 ಮಂದಿ, ಇನ್ನುಳಿದ 40% ಮಂದಿ ಕಾಂಗ್ರೆಸ್ ಕಡೆಗೆ ಬೆಟ್ಟಿಂಗ್ ಮಾಡ್ತಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ 50-50 ಆಗಿ ಬೆಟ್ಟಿಂಗ್ ಓಡ್ತಾ ಇದೆ ಅಂತ ವರದಿ ಬಂದಿದೆ. ಇವೆಲ್ಲವನ್ನ ಗಮನಿಸಿದ್ರೆ ಸಂಡೂರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಅವರು ಉಸ್ತುವಾರಿಯನ್ನು ವಹಿಸಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ತೊಡೆ ತಟ್ಟಿದ್ರು. ಆದರೆ ಅಲ್ಲಿ ಶಾಕಿಂಗ್ ಸಂಗತಿ ಗುಪ್ತಚರ ವರದಿಯಲ್ಲಿ ಬಂದಿರುವಂಥದ್ದು. ಇದು ವಿಜೇಂದ್ರ ಅವರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ DK ಬ್ರದರ್ಸ್ ಸಾರಥಿ ಯೋಗೇಶ್ವರ್ ಅವರು ಸೋಲು ಕಾಣಬಹುದು ಅಂತ ಗುಪ್ತಚರ ವರದಿ ಹೇಳ್ತಾ ಇರುವಂಥದ್ದು. ಇದು DK ಶಿವಕುಮಾರ್ ಅವರಿಗೆ ಶಾಕಿಂಗ್ ಸಂಗತಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ಉಪಕದನದ ಫಲಿತಾಂಶದ ಕುತೂಹಲ ತೀವ್ರವಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.